ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಘರರ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಓಕೆ. ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದ್ರೆ, ಭಯ ಭಯ ಭಯ, ಒಂಥರ ಟೆನ್ಷನ್ ಟೆನ್ಷನ್ ಟೆನ್ಷನ್, ಏನೇನೋ ಆಗ್ತಾ ಇರ್ತದೆ. ಕಮಿಟ್ಮೆಂಟ್ಗಳು, EMIಗಳು, ಇಲ್ಲಿಂದ ತೆಗೆದು ಅಲ್ಲಿ ಕೊಟ್ಟಿರ್ತೀವಿ, ಏನೇನೋ ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಡಿರ್ತೀವಿ. ಭಯಗಳಲ್ಲೇ ದೊಡ್ಡ ಭಯ ಮರಣ ಭಯ. ಆ ಥರ ಮರಣ ಭಯವನ್ನು ಕೂಡ ಹೋಗಲಾಡಿಸ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಇರತಕ್ಕಂಥ ಒಂದು ದೇವಸ್ಥಾನದ ಬಗ್ಗೆ ಮಾತಾಡಿಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ, ಬನ್ನಿ. ಶ್ರೀವಾಂಜ್ಯಂ ಅಂತ ಹೇಳ್ತಕ್ಕಂಥ ಒಂದು ಸ್ಥಳ, ಶ್ರೀವಾಂಜ್ಯಂ ವಾಂಜಿನಾಥ ಸ್ವಾಮಿ, ವಾಂಜಿನಾಥರ್ ಅಂತ. ಶಿವನಿಗೆ ಹೆಸರು ವಾಂಜಿನಾಥರಲ್ಲಿ. ಅಲ್ಲಿ ಅಮ್ಮ ಪಾರ್ವತಿಗೆ ಹೆಸರು ಬಂದು ಮಂಗಳಾಂಬಿಕೆ. ಅಲ್ಲಿ ಆ ದೇವಸ್ಥಾನದಲ್ಲಿ ಯಮಧರ್ಮರಾಜನಿಗೆ ದೇವಸ್ಥಾನ ಇದೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಯಮಧರ್ಮರಾಜನೇ ದರ್ಶನ ಮಾಡ್ಕೊಂಡು ಬಂದ್ವಿ ಅಂದರೆ ನಮಗೆ ಎಂಥ ಭಯ ಇದ್ರೇನು ಎಲ್ಲ ಭಯದಿಂದ ಈಚೆ ಬಂದ್ಬಿಡ್ತೀವಿ. ಅಲ್ಲಿ ತಂದೆ ಶಿವ ವಾಂಜಿನಾಥರ್, ತಾಯಿ ಪಾರ್ವತಿ ಮಂಗಳಾಂಬಿಕೆ, ಅವರಿಗೆ ನಮ್ಮನ್ನು ನಾವು ದತ್ತು ಕೊಟ್ಬಿಡ್ಬೋದು. ಅಪ್ಪ ನನ್ನ ಕೆಲಸ ತಡೆಯೋಕ್ಕಾಗ್ತಾ ಇಲ್ಲ, ನೀ ಏನಕ್ಕೋ ಅಷ್ಟೊಂದೆಲ್ಲ ಕಷ್ಟಪಡ್ತೀಯಾ, ಯಾಕೋ ಬೇಜಾರು ಮಾಡ್ಕೊತೀಯಾ, ಬಾರಮ್ಮ ಅಂತೇಳಿ ದತ್ತಕ್ಕೆ ತಗೊಂಡ್ಬಿಡ್ತಾರೆ ಅವರೇ. ಸೊ ಶಿವನ ಪುತ್ರಿ, ಶಿವನ ಪುತ್ರ, ಶಿವ ಪಾರ್ವತಿಯರ ಪುತ್ರ ಪುತ್ರಿಯರಾಗ್ತಕ್ಕಂಥ ಯೋಗ. ದತ್ತಕ್ಕೆ ಕೊಟ್ಬಿಟ್ಟು ಬಂದ್ಬಿಡಿ, ನಿಮ್ಮನ್ನು ದತ್ತು ಕೊಟ್ಬಿಟ್ರಿ ಅಂತ ಇಟ್ಕೊಳ್ಳಿ. ಇವಾಗ ಎಕ್ಸಾಂಪಲ್, ನಿಮ್ಮದು ಲಕ್ಷ್ಮಿ ಅಂತ ಹೆಸರಿದೆ ಅಂತ ಇಟ್ಕೊಳ್ಳಿ, ಶ್ರೀವಾಂಜ್ಯಂ ಲಕ್ಷ್ಮಿ ಅಂತ ನಿಮ್ಗೆ ನಾಮಕರಣ. ನಿಮಗೆ ವೆಂಕಟೇಶ್ ಅಂತ ನಿಮ್ಮ ಹೆಸರಿದೆ ಅಂತ ಇಟ್ಕೊಳ್ಳಿ, ಶ್ರೀವಾಂಜ್ಯಂ ವೆಂಕಟೇಶ್ ಅಂತ. ಈ ದತ್ತಕ್ಕೆ ಕೊಟ್ಬಿಟ್ಟು ಬಂದ್ಬಿಟ್ರೆ ಎಷ್ಟು ನಿರಾಳ ಆಗ್ಬಿಡ್ತೀರಿ ನೀವು ಅಂದರೆ ಹೇಳೋಕ್ಕೆ ಪದಗಳಿಂದ ಸಾಧ್ಯ ಇಲ್ಲ. ಅದರಿಂದ ಇದು ತಿರುವಾರೂರು ಡಿಸ್ಟಿಕ್ಕು ತಮಿಳ್ನಾಡಲ್ಲಿ ಇರತಕ್ಕಂಥ ದೇವಸ್ಥಾನ. ಕುಂಭಕೋಣಂಗೆ ಒಂದು 30-40 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಸೊ ತಪ್ಪದೆ ಈ ದೇವರಿಂದ ದರ್ಶನ ಮಾಡ್ಕೊಂಬನ್ನಿ. ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ನೀವು ಶ್ರೀವಾಂಜ್ಯಂ ವಾಂಜಿನಾಥ ಸ್ವಾಮಿ ಅಂತ ಹಾಕಿದ್ರೆ ಸಾಕು, ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಸಿಕ್ಬಿಡುತ್ತೆ. ತಪ್ಪದೆ ದೇವ್ರನ್ನ ದರ್ಶನ ಮಾಡ್ಕೊಂಬನ್ನಿ. ಅದೇ ರೀತಿ ಭಾಳಷ್ಟು ಜನ ಗುರುಗಳೇ, ದುಡ್ಡಿಗೆ, ಹಣಕಾಸಿಗೆ, ಕೆಲಸ ಕಾರ್ಯಗಳಿಗೆ ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ, ಅದಕ್ಕೇನಾದರೂ ಒಂದು ಒಳ್ಳೆ ಉಪಾಯ ಹೇಳಿ. ನಮ್ಮ ಸಿದ್ಧಿವಿನಾಯಕ ಶರಬೇಶ್ವರ ಪೀಠದಲ್ಲಿ ಲಕ್ಷ್ಮೀ ಕುಬೇರ ಪೂಜಾ ಕಿಟ್ ಅಂತ ಒಂದು ಎನರ್ಜೈಸ್ ಮಾಡಿ ಕೊಡ್ತಿದ್ವಿ. ಅದರಲ್ಲಿ ಬಿಳಿ ಎಕ್ಕದ ವಿನಾಯಕನನ್ನು ಎನರ್ಜೈಸ್ ಮಾಡಿಕೊಡ್ತೀವಿ. ಆಮೇಲೆ 5 ಲಕ್ಷ್ಮೀ ಕೊಡಿನ ಎನರ್ಜೈಸ್ ಮಾಡಿಕೊಡ್ತೀವಿ. ಲಕ್ಷ್ಮೀ ಕುಬೇರ ಯಂತ್ರನ ಎನರ್ಜೈಸ್ ಮಾಡಿಕೊಡ್ತೀವಿ. ಈ ಕೂಡಲೇ ತಾವು ನಿಮ್ಮ ಗೋತ್ರದ ಹೆಸರು, ನಿಮ್ಮ ಮನೆಯವರ ಕುಟುಂಬದ ಸದಸ್ಯರ ರಾಶಿ ನಕ್ಷತ್ರ, ನಿಮ್ಮ ಅಡ್ರೆಸ್ಸು, ಫೋನ್ ನಂಬರೆಲ್ಲ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕೊಟ್ಟು ಬುಕ್ ಮಾಡ್ಕೊಳ್ಳಿ. ನಾವು ಅದನ್ನು ಎನರ್ಜೈಸ್ ಮಾಡಿ ನಿಮ್ಮ ಮನೆವರೆಗೂ ಕೊರಿಯರ್ ಮಾಡ್ತೀವಿ. ನೀವು ಮನೆ ಪೂಜೆ ರೂಮಲ್ಲಿ ಇದನ್ನ ಇಟ್ಟು ಪೂಜೆ ಮಾಡೋದಕ್ಕೆ ಪ್ರಾರಂಭಿಸ್ಬಿಟ್ರೆ ನಿಮ್ಮ ಸಮಸ್ಯೆಗಳದ್ದು ಎಂಥದ್ದೇ ಇರಲಿ 10 ಸಮಸ್ಯೆಗಳ ಬಗೆಹರುತ್ತೆ. ಯಾಕಂದರೆ ಬಿಳಿ ಎಕ್ಕದ ವಿನಾಯಕ ಭಾರಿ ಶಕ್ತಿಯುತವಾದಂಥದ್ದು. ಲಕ್ಷ್ಮೀ ಕುಬೇರ ಯಂತ್ರ ಬಂದು ತಾಮ್ರದಲ್ಲಿ ಇರ್ತಕ್ಕಂಥದ್ದು. ಲಕ್ಷ್ಮೀ ಕವಡಿ, ಇದನ್ನು ಪೂಜೆ ಮಾಡೋದಕ್ಕೆ ಪ್ರಾರಂಭಿಸಿದ್ರೆ ಅಂದರೆ 10 ಸಮಸ್ಯೆಗಳಿಂದ ನೀವು ಈಚೆ ಬಂದುಬಿಡ್ತೀರ. ಇದರ ಜೊತೆಗೆ ನಾವು ಹೈದರಾಬಾದ್ ಬರ್ತಾ ಇದ್ದೀವಿ. 29ನೇ ತಾರೀಕು ಮಾರ್ಚ್ 2026 ಭಾನುವಾರ ಪಂಜಗುಟ್ಟ ಹೈದರಾಬಾದಲ್ಲಿ ಅವೈಲಬಲ್ ಇರ್ತೀವಿ. ನಮ್ಮನ್ನು 1 to 1 ಕನ್ಸಲ್ಟ್ ಮಾಡಬೇಕು ಅಂತ ಇಷ್ಟಪಡ್ತಕ್ಕಂಥವ್ರು ಯಾರೇ ಇದ್ದರೂ ಕೂಡ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಇದು ಅಸ್ಟ್ರಾಲಜಿ ಬಗ್ಗೆ ನೀವು ಕ್ವಶನ್ಸ್ ತಗೋಬೋದು, ನ್ಯೂಮರಾಲಜಿ ಬಗ್ಗೆ, ನಿಮ್ಮ ನೇಮ್ ಬಗ್ಗೆ, ನಿಮ್ಮ ಬಿಸ್ನೆಸ್ ನೇಮು, ನಿಮ್ಮ ಬಿಸ್ನೆಸ್ಗೆ ಏನಾದರೂ ಒಂದು ವಿಸಿಟಿಂಗ್ ಕಾರ್ಡು ಲೋಗೋ ಮಾಡಿದರೆ ಅದ್ರ ಬಗ್ಗೆ, ನಿಮ್ಮ ಮೊಬೈಲ್ ನಂಬರ್ಸ್ ಬಗ್ಗೆ, ಆಮೇಲೆ ನಿಮ್ಮ ವೆಹಿಕಲ್ ನಂಬರ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ನೀವು ಎಜುಕೇಷನ್, ಕೆರಿಯರ್, ಮ್ಯಾರೇಜು, ಏನು ಎತ್ತ ಎಲ್ಲ ಡೀಟೇಲ್ಸ್ನ 1 to 1 ಕನ್ಸಲ್ಟ್ ಮಾಡ್ಕೋಬೋದು. ಸೊ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ. 29th ಮಾರ್ಚ್ 2026 ಪಂಚಗುಟ್ಟ ಹೈದರಾಬಾದ್ ಆಫೀಸಲ್ಲಿ ನಾವು ಅವೈಲಬಲ್ ಇರ್ತೀವಿ. ಸೊ ಸ್ನೇಹಿತರೆ, ಇದ್ರ ಜೊತೆಗೆ ಜೂನ್ 5, 6, 7 ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ವರ್ಕ್ಶಾಪ್ ಹೈದರಾಬಾದಲ್ಲಿ. ಅದೇ ರೀತಿ ಜೂನ್ 19, 20, 21 ಶುಕ್ರವಾರ, ಶನಿವಾರ, ಭಾನುವಾರ 3 ದಿನದ ವರ್ಕ್ಶಾಪ್ ವೈಜಾಗಲ್ಲಿ ಮಾಡ್ತಾಯಿದ್ದೀವಿ. ಈ 2 ಜಾಗದಲ್ಲಿ ಮಾಡ್ತಿದ್ದೀವಿ ಜೂನ್ ತಿಂಗಳಲ್ಲಿ. ಸೊ ತಪ್ಪದೇ ನೀವು ಸೀಟ್ನ ಬುಕ್ ಮಾಡ್ಕೊಳ್ಳಿ, ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನನ ಕಲೀರಿ.
ಯಾಕೆ ಅಂದರೆ ಲಿಮಿಟೆಡ್ ಸೀಟ್ ಇರುತ್ತೆ, 14ರಿಂದ 24 ಸೀಟೇ ಅಷ್ಟೇ, ಮಿನಿಮಮ್ 14, ಮ್ಯಾಕ್ಸಿಮಮ್ 24, ಅದಕ್ಕೆ ಮೇಲೆ. ಯಾಕಂದರೆ ಕಾನ್ಸಂಟ್ರೇಟ್ ಮಾಡಿ ಎಲ್ಲ 3 ದಿನದಲ್ಲಿ ನಿಮ್ಗೆ ತಿಳಿಸ್ಕೊಡ್ಬೇಕಲ್ಲ ಇದು. ಎಲ್ಲರೂ ಅಷ್ಟೇ, ಆಸ್ಟ್ರಾಲಜಿ ಕನ್ಸಲ್ಟೇಷನು, ನ್ಯೂಮರಾಲಜಿ ಕನ್ಸಲ್ಟೇಷನ್, ವಾಸ್ತು ಕನ್ಸಲ್ಟೇಷನ್ ಮಾಡಿ, ಅಯ್ಯೋ ಅವರೊಂದು ಹೇಳಿದ್ರು, ಇವರೊಂದು ಹೇಳಿದ್ರು, ಇವ್ರು ಮಾಡಿದ್ರು, ಅವ್ರು ಮಾಡಿದ್ರು ಅಂತೆಲ್ಲ ಹೇಳಿ ಎಲ್ಲ ಕನ್ಸಲ್ಟೇಷನ್ ತಗೊಂಡು ನನ್ನ ಹಣೆ ಬರದಲ್ಲಿ ಹೆಂಗಿದೆಯೋ ಹಂಗಾಗಲಿ ಬಿಡಪ್ಪ ಅನ್ನೋ ಲೆವೆಲ್ಗೆ ಫೆಡಪ್ ಆಗಿರ್ತಿರಲ್ಲ, ನೀವೇ ಕಲಿಬೇಕಾಗಿರೋದು ಇದನ್ನು. ಓಕೆ, ಆಲ್ರೆಡಿ ಕಲ್ತಿರೋರು ಇನ್ನೂ ಹೈಯರ್ ವರ್ಷನ್ ಕಲ್ತ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ನೀವೇ ಇದಕ್ಕೆ ಕಲಿಬೇಕು. ಯಾಕಂದರೆ ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ನೀವೇನಾದ್ರೂ ಆಗಬೇಕು ಅಂದರೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನಿಮಗೆ ಬರಬೇಕಂದ್ರೆ, ನಿಮ್ಮ ಫ್ಯಾಮಿಲಿ ಗ್ರೋತು, ಫ್ಯಾಮಿಲಿ ಪ್ರೋಗ್ರೆಸ್ ಬೇಕು ಅಂದರೆ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನನ ಕಲೀಲೇಬೇಕು ನೀವು. ಯಾಕೆಂದರೆ ಎಲ್ಲರೂ ಏನೇನೋ ಐಡಿಯಾ ಹೇಳ್ತಿರುವಾಗ ನಮಗೆ ದಿಕ್ಕೆ ತೋಚಲ್ಲ, ಆ ಥರ ಕನ್ಫ್ಯೂಷನ್ಗೆ ಬಂದುಬಿಟ್ಟಿರ್ತಾರೆ ಭಾಳ ಜನ. ಅದಕ್ಕೆ ನೀವು ಕಲ್ತ್ರೇನೆ ಹೂ ಆಮ್ ಐ ಅಂತಾರಲ್ಲ, ನಾನು ಯಾರು ಅಂತ ಗೊತ್ತಾಗ್ಬಿಟ್ರೆ ಎದುರುಗಡೆ ಇರೋ ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಅದರಿಂದ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ಕಲಿಯಿರಿ. ಅದಕ್ಕೆ ನಾವು 4 ವಾಲ್ಯೂಮ್ ಪುಸ್ತಕ ಕೊಡ್ತಾ ಇದ್ದೀವಿ. ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3 ಆ್ಯಂಡ್ ವಾಲ್ಯೂಮ್ 4, 4 ವಾಲ್ಯೂಮ್ ಪುಸ್ತಕಗಳನ್ನ ಈ ಕೋರ್ಸ್ ಮಾಡೋರು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ 4ನೇದಾಗಿ ನಿಮಗೆ ಕುಂಡಲಿನಿ ಯೋಗವನ್ನು ದೀಕ್ಷೆ ಕೊಡ್ತಾ ಇದ್ದೀವಿ. 5ನೇದಾಗಿ ವಾಮಾಚಾರ, ಇದು ಮಾಟ ಮಂತ್ರ, ತಂತ್ರ, ಪ್ರಯೋಗ, ಭೂತ ಪ್ರೇತಗಳನ್ನೆಲ್ಲ ಬಿಡೋದು, ತೊಂದರೆ ಕೊಡೋದು, ಈ ಥರ ಏನಾದರೂ ಇತ್ತು ಅಂದರೆ ಅದರಿಂದ ಈಚೆ ಬರೋದಕ್ಕೆ ಏನು 5ನೇ ಸಬ್ಜೆಕ್ಟಾಗಿ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀವಿ. ಈ ಕೂಡಲೇ ನೀವು ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.